ವೀಕ್ಷಕರೇ ನಮಸ್ಕಾರ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಇದೆ. ಅದನ್ನ ಈಗಿನ ವರ್ಷನ್ಗೆ ಅಪ್ಡೇಟ್ ಮಾಡೋದಾದ್ರೆ ಸೈಬರ್ ವಂಚಕರು ತಲುಪದ ವಂಚನಾ ಜಾಗವಿಲ್ಲ. ನೆಟ್ವರ್ಕ್ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಧಾರಿಸುತ್ತಾ ಹೋದಂತೆ ಸೈಬರ್ ವಂಚನೆ ಕೂಡ ವಿಧದಲ್ಲಿ ನಡೆಯುತ್ತಿದೆ. ಅನೇಕರು ಗೊತ್ತಿಲ್ಲದೆ ಈ ಸೈಬರ್ ವಂಚನೆಗೆ ಒಳಗಾದರೆ ಇನ್ನೂ ಕೆಲವರು ಗೊತ್ತಿದ್ದು ವಂಚನೆಗೆ ಒಳಗಾಗಿದ್ದಾರೆ. ಎಲ್ಲೆಲ್ಲ ವಂಚನೆ ಮಾಡಬಹುದು, ಜನರನ್ನ ಹೇಗೆಲ್ಲ ಯಾಮಾರಿಸಬಹುದು ಎನ್ನುವುದು ಸೈಬರ್ ವಂಚಕರಿಗೆ ಬಹಳ ಸ್ಪಷ್ಟವಾಗಿ ತಿಳಿದಿದೆ. ಹಾಗಾಗಿ ಈ ಬಾರಿ ಇನ್ನೊಂದು ವಂಚನಾ ಜಾಲವನ್ನು ವಾಟ್ಸ್ಆಪ್ ಮೂಲಕ ಹರಿಯಬಿಟ್ಟಿದ್ದಾರೆ. ಹೊಸ ವರ್ಷ ಹತ್ತಿರ ಬರುತ್ತಿದೆ, ಜನರಿಗೂ ಹ್ಯಾಪಿ ನ್ಯೂ ಇಯರ್ ಎಂದು ವಿಶ್ ಮಾಡುವ ತವಕ. ಕೆಲವು ವರ್ಷಗಳಿಂದ ನ್ಯೂ ಇಯರ್ ವಿಶ್ ಅನ್ನು ಥರ್ಡ್ ಪಾರ್ಟಿ ಆಪ್ ಮೂಲಕ ಕಳುಹಿಸುವ ವಿಶ್ ಲಿಸ್ಟ್ ಅನ್ನು ಕಳಿಸುವ ಆಪ್ಗಳು ಬಂದಿವೆ. ಇದನ್ನೇ ವಂಚನಾ ಜಾಲಕ್ಕೆ ಬಳಸಿರುವ ಸೈಬರ್ ವಂಚಕರು ತಮ್ಮ ಹೊಸ ಅಪ್ಲಿಕೇಶನ್ ಅನ್ನು ಹ್ಯಾಪಿ ನ್ಯೂ ಇಯರ್ ವಿಶ್ ಮೂಲಕ ವಾಟ್ಸ್ಆಪ್ ನಲ್ಲಿ ಹರಿಯಬಿಟ್ಟಿದ್ದಾರೆ. ಒಂದು ವೇಳೆ ನೀವು ಆ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವ ಎಲ್ಲಾ ಬ್ಯಾಂಕ್ ಖಾತೆಗಳಿಂದ ಹಣ ಡಮಾರ್ ಆಗುತ್ತದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಮಂಗಳೂರು ನಗರ ಕಮಿಷನರೇಟ್ ಪೊಲೀಸರು ಇಂತಹ ಆಪ್ಗಳನ್ನು ಓಪನ್ ಮಾಡದೆ ತಕ್ಷಣ ಡಿಲೀಟ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ಅಪ್ಲಿಕೇಶನ್ಗಳನ್ನು ಹೊಂದಿರುವ ಲಿಂಕ್ಗಳನ್ನು ಯಾರಿಗೂ ಶೇರ್ ಮಾಡಬಾರದು ಎಂದು ಕೂಡ ಆದೇಶ ಮಾಡಿದ್ದಾರೆ. ಒಂದು ವೇಳೆ ಈ ರೀತಿಯ ಅಪ್ಲಿಕೇಶನ್ಗಳಿಂದ ಸೈಬರ್ ವಂಚನೆಗೆ ಒಳಗಾದರೆ ಕೂಡಲೇ 1930 ನಂಬರ್ಗೆ ಕರೆ ಮಾಡಿ ಅಥವಾ www.cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಲು ಪೊಲೀಸ್ ಇಲಾಖೆ ತಿಳಿಸಿದೆ. ಹೊಸ ವರ್ಷ ಹೊಸ ರೀತಿಯ ವಿಶ್ ಬಂದಿದೆ ಎಂದು ಖುಷಿಯಿಂದ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದರೆ ನಿಮ್ಮ ಕಾಲಿಗೆ ನೀವೇ ಕಲ್ಲು ಹಾಕಿದಂತೆ. ಹೀಗಾಗಿ ಇಂತಹ ಯಾವುದೇ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಬೇಡಿ. ಹಾಗೆ ಇಂತಹ ಮೆಸೇಜ್ಗಳನ್ನು ಕೂಡ ಯಾರಿಗೂ ಕಳಿಸಬೇಡಿ ಎನ್ನುವುದು ನಮ್ಮ ವಿನಮ್ರವಾದ ವಿನಂತಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ. ನಮಸ್ಕಾರ.